ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಭಾನುವಾರ ಭಾನುವಾರ ಟೈಮ್ ಬಂದುಬಿಟ್ಟು 10:30 ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತೊಂದು ಸ್ವಲ್ಪ ಲೇಟಾಗಿ ಎದ್ದಿದ್ದು, ಅದಕ್ಕೇ ಎದ್ದ ಮೇಲೆ ಕಾಲು ಸೂಪ್ ತೊಗೊಂಬಂದಿದ್ರು. ಮಾಮೂಲಿ ಕಾಲು ಸೂಪ್ ಎಲ್ಲ ಕುಡಿದೆ. ಇವಾಗ ಕುಡಿದ್ಬಿಟ್ಟು ಇವಾಗ ತಿಂಡಿಗೆ ಇವತ್ತು ಸಿಂಪಲ್ಲಾಗಿ ಬ್ರೆಡ್ ಆಮ್ಲೆಟ್ ಮಾಡ್ಕೋತಾ ಇದ್ದೀನಿ. ಇವತ್ತು ಸ್ಪೆಷಲ್ ಡೇ. ಏನು ಅಂದರೆ ಫಾದರ್ಸ್ ಡೇ. ಎಲ್ಲರಿಗೂ ತಂದೆಂದ್ರ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಫಾದರ್ಸ್ ಡೇ. ನಮ್ಮ ಮನೆಯಲ್ಲೂ ನಿನ್ನೆ ರಾತ್ರಿ ಒಂದು ಸ್ವಲ್ಪ ಗ್ರೀಟಿಂಗ್ ಕಾರ್ಡ್ ಎಲ್ಲ ಮಾಡಿ ಇಟ್ಟಿದ್ದಾಳೆ. ಇನ್ನು ಏನೂ ಪ್ರಿಪ್ರೇಷನ್ ಏನೂ ಮಾಡಿಲ್ಲ, ಇನ್ನು ಏನೂ ಪ್ಲ್ಯಾನೂ ಇಲ್ಲ. ನೋಡೋಣ ಏನೇನಾಗುತ್ತೆ ಅಂಥೇಳಿ. ಇವಾಗಂತೂ ಜಸ್ಟು ತಿಂಡಿ ಮಾಡ್ತಾಯಿದ್ದೀನಿ. ಬಿಸಿನೀರೆಲ್ಲ ಕುಡ್ದು ಆಮೇಲೆ ಏನಪ್ಪ ಕಾಲು ಸೂಪ್ ಎಲ್ಲ ಕಾಲು ಸೂಪ್ ತೊಗೊಂಬಂದಿದ್ರು, ಕುಡ್ದು ಎಲ್ಲ ಆಗಿದೆ. ಇವಾಗ ತಿಂಡಿಗೆ ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಬನ್ನಿ ಬೇಗ ಬೇಗ ತಿಂಡಿ ಮಾಡೋಣ. ಇವತ್ತಿನ ದಿನ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವಾಗ ಹೇರ್ ಆಯಿಲ್ ಇವಾಗ ಎದ್ದು 9:30ಗೆ ಎದ್ದಿದೆ. ಎದ್ದುಬಿಟ್ಟು ಹೇರ್ ಆಯಿಲ್ ಮಾಡ್ಕೊಂಡಿದ್ದೀನಿ. ಫಸ್ಟು ಹೇರ್ ಆಯಿಲ್ ಮಾಡಿಕೊಂಡು ಎಲ್ಲ ಆಗಿದೆ. ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ. ನಿಮಗೆ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕನ್ನು ಕೊಡೋದನ್ನು ಪ್ಲೀಸ್ ಮರಿಬೇಡಿ, ಸರಿನಾ? ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಫಸ್ಟಿಗೆ ಬ್ರೆಡ್ ಎಲ್ಲ ರೋಸ್ಟ್ ಮಾಡ್ತಾ ಇದ್ದೀನಿ. ಸ್ಲಿಮ್ಮಾಗಿ ಇಟ್ಟಿದ್ದೀನಿ. ಬೇಗ ರೋಸ್ಟ್ ಮಾಡಿ ಆಮ್ಲೆಟ್ ಹಾಕ್ಕೊಂಡು ತಿನ್ನೋದು ಅಷ್ಟೇ. ಫ್ರೆಂಡ್ಸ್, ಬ್ರೆಡ್ ಆಮ್ಲೆಟ್ ರೆಡಿ. ಇವಾಗ ಬಾರಿಸೋದೇ ತಿಂಡಿ ತಿನ್ನೋದು ಆಗೋಯ್ತು. ಇವಾಗ ಬನ್ನಿ ತಿಂಡಿ ತಿನ್ನೋಣ. ಸಿಂಪಲಾಗಿ ಬ್ರೆಡ್ ಆಮ್ಲೆಟ್ ಈಸ್ ರೆಡಿ. ಇವಾಗ ತಿಂಡಿ ಒಂದು ತಿನ್ನಬೇಕು. ತಿಂಡಿ ತಿಂದ್ಬಿಟ್ರೆ ಎಲ್ಲ ಕೆಲಸ ಆದಂಗೆ. ನೋಡೋಣ ಮುಂದೆ ಇದು ಹೇಗೆ ಹೋಗುತ್ತೆ ಅಂಥೇಳಿ. ತಿಂಡಿ ತಿಂದುಬಿಟ್ಟು ಆಮೇಲೆ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಬೇಕು, ಪಾತ್ರೆ ಎಲ್ಲ ತೊಳಿಬೇಕು, ಅದೆಲ್ಲ ಕೆಲಸ ಇದೆ. ಆಮೇಲೆ ನೋಡೋಣ ಏನೇನು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಒಂದೊಂದೇ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನಿನ್ನೆ ರಾತ್ರಿ ಮಾಡಿರುವಂತಹ ಗ್ರೀಟಿಂಗ್ ಕಾರ್ಡ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಬೆಳಿಗ್ಗೆ ಫಿನಿಶ್ ಆಯಿತು, ಅದಕ್ಕೇ ಇವಾಗ ಗ್ರೀಟಿಂಗ್ ಕಾರ್ಡು ಶೇರ್ ಮಾಡ್ತಾ ಇದ್ದೀನಿ. ಫ್ರಮ್ ಯು ಡ್ಯಾಡಿ, ಯು ಆರ್ ಇಂಪಾರ್ಟೆಂಟ್ ಫಾರ್ ಮೀ. Happy Father's Day. You my best mama. I love you. ಫ್ರೆಂಡ್ಸ್, ಇದು ಅವ್ರ ಅಂಕಲ್ಗೆ ಅಂಥೇಳಿ ಗ್ರೀಟಿಂಗ್ ಕಾರ್ಡ್ ಮಾಡಿದ್ಲು. ಮಾಮ ಅಂತಾಳೆ, ಅದಕ್ಕೇ ಅವ್ರಿಗೂ ಒಂದು ಗ್ರೀಟಿಂಗ್ ಕಾರ್ಡ್ ಮಾಡಿಟ್ಟಾಳೆ. ಅಲ್ಲೇ ಇದ್ದಾರೆ ನೋಡಿ, ಅವ್ರ ಫೋಟೋ ಎಲ್ಲ ಹಂಚಿದ್ವಿ. ಇವಾಗ ಅವ್ರ ಡ್ಯಾಡಿಗೊಂದು ಅವ್ರಿಗೊಂದು ಇಬ್ರಿಗೂ ಒಂದೊಂದು ಗ್ರೀಟಿಂಗ್ ಕಾರ್ಡ್ ಮಾಡಿದ್ದಾಳೆ. ಯಾವ ಥರ ಇದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ, ಸರಿನಾ? ಹೇಗೆ ಕಾಣ್ತಾ ಇದೆ ಗ್ರೀಟಿಂಗ್ ಕಾರ್ಡ್ಸು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ, ಸರಿನಾ? ನನ್ನ ಮಗಳಿಗಂತೂ ಫುಲ್ ಖುಷಿಯಾಗಿದ್ದಾಳೆ. ಅದಕ್ಕೆ ಹಾರ್ಟ್ ತೋರಿಸಿ ಇದು ಮಾಡ್ತಾ ಇದ್ದಾಳೆ.
ಆಮೇಲೆ ಬ್ಯಾಗ್ ಕ್ಲೀನೂ ಆಗಿಲ್ಲ, ಏನೂ ಕ್ಲೀನ್ ಮಾಡಿಕ್ಕಿಲ್ಲ, ಫ್ರೆಶ್ ಅಪ್ ಆಗಿದ್ಲು. ಹಂಗೇ ಒಂದು ವೀಡಿಯೋ ತಗೊಂಡೆ. ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಅಡುಗೆ ಮಾಡ್ತಾ ಇದ್ದೀನಿ. ಇನ್ನು ಫ್ರೆಶ್ ಅಪ್ ಏನೂ ಆಗಿಲ್ಲ, ತಿಂಡಿ ಎಲ್ಲ ಆಯಿತು. ತಿಂಡಿ ಎಲ್ಲ ತಿಂದ್ಬಿಟ್ಟು ಆಮೇಲೆ ಮನೆಯೆಲ್ಲ ಆಲ್ಮೋಸ್ಟ್ ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಆಮೇಲೆ ಕಿಚನು ಎಲ್ಲ ಕ್ಲೀನಾಗಿದೆ, ತೋರಿಸ್ತೀನಿ. ಇವಾಗ ಬಂದುಬಿಟ್ಟು ಎಗ್ ಬಿರಿಯಾನಿ, ಇವತ್ತಿಂದ ರಾತ್ರಿ ಊಟಕ್ಕೆ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಎಗ್ ಬಿರಿಯಾನಿ ಮಾಡಿಬಿಟ್ಟು ಆಮೇಲೆ ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಹಾಗೆ ಬ್ಲಾಗು ಕಂಟಿನ್ಯೂ ಮಾಡಿದೆ. ಇವತ್ತು ಬೇರೆ ಥರ ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನೇನೋ ಬ್ಲಾಗಲ್ಲಿ ಫಿಶ್ ಫ್ರೈ ಏನೂ ತೋರಿಸಿಲ್ಲ ಅಂದ್ಕೊಂಡಿದ್ದೀನಿ. ಅದು ಇವಾಗ ರೆಸಿಪಿ ಸಿಂಪಲಾಗಿ ಮಾಡ್ತೀನಿ, ಯಾವ ಥರ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಫಸ್ಟಿಗೆ ಬಂದುಬಿಟ್ಟು ಎಗ್ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ. ಇವಾಗ ಬೇಬಿಗೆಲ್ಲ ಚಾಪಿಂಗ್ ಮಾಡಬೇಕು. ಫಸ್ಟ್ ಎಗ್ ಬಿರಿಯಾನಿಗೆ ರೆಡಿ ಮಾಡಿ ಇಟ್ಕೋತೀನಿ. ಆಮೇಲೆ ಇನ್ನು ನನ್ನ ಹಸ್ಬೆಂಡು ಫಿಶ್ ಎಲ್ಲ ತರಕ್ಕೆ ಹೋಗಿದ್ದಾರೆ. ತಂದ ಮೇಲೆ ಅದು ಕ್ಲೀನ್ ಮಾಡಿಬಿಟ್ಟು ಅದು ಫ್ರೈ ಮಾಡಬೇಕು. ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಹಾಗೆ ಎಗ್ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ, ಅದು ನಿಮ್ಮ ಜೊತೆ ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲ ಕಿಚನ್ ಎಲ್ಲ ಫುಲ್ ಕ್ಲೀನ್ ಆಗಿದೆ. ಇಲ್ಲಿ ಎಗ್ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ. 6 ಮೊಟ್ಟೆ ಇಟ್ಟಿದ್ದೀನಿ, ಅದಕ್ಕೇ ಎಗ್ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ. ಇಲ್ಲಿ ಕಿಚನು ಫುಲ್ಲು ಎಲ್ಲ ಕ್ಲೀನ್ ಆಗಿದೆ. ಎಲ್ಲ ಕ್ಲೀನಾಗಿ ಮನೇನೂ ಒರೆಸಿ ಎಲ್ಲ ಫುಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ, ಏನೂ ಇಲ್ಲ. ಇಷ್ಟು ಆಫ್ ಇದೆ, ಅದಕ್ಕೆ ಕತ್ಲು ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಜಸ್ಟು ಅಡುಗೆ ಒಂದು ಮಾಡಿದ್ರೆ ಫಿನಿಶ್. ಅಡುಗೆ ಒಂದು ಮಾಡಬೇಕು. ಇವಾಗ ಅಡುಗೆ ಒಂದು ಮಾಡಿದ್ರೆ ಮುಗೀತು ಇವಾಗ ಇವತ್ತಿನ ಊಟ. ಆಮೇಲೆ ಸ್ವಲ್ಪ ಡಿಮಾರ್ಟಿಗೆ ಹೋಗಬೇಕು ಅಂತ ಇದ್ದೀನಿ. ಡಿಮಾರ್ಟಿಗೆ ಹೋಗ್ಬಿಟ್ಟು ಬರಬೇಕು. ಆಮೇಲೆ ನೋಡೋಣ, ಕೇಕ್ ಥರನ ಅಂದ್ಕೊಂಡಿದ್ದೀನಿ. ಕೇಕ್ ಕಟಿಂಗ್ ಆದ್ರೂ ಅದು ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ. ಅಂದರೆ ಎಗ್ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ, ಅದೊಂದು ಸ್ವಲ್ಪ ನೊರೆ ಬರ್ತಾಯಿದೆ. ಎಗ್ ಏನಾದರೂ ಒಡೆದೋಗಿದೆ ಏನೋ ಮೊಟ್ಟೆ ಅಂದ್ಕೊಂಡು ನೋಡ್ತಾ ಇದ್ದೀನಿ. ಸರಿ ಫ್ರೆಂಡ್ಸ್, ಬೇಗ ಮಾಡ್ಕೊಂಬಿಡೋಣ. ಟ್ರೈಪಾಡಿಗೆ ಫೋನ್ ಹಾಕೋತೀನಿ, ಬೇಗ ಅಡುಗೆ ಮಾಡ್ಕೊಳ್ಳೋಣ. ಬನ್ನಿ. ನಿಮ್ದೇನೇನು ಇವತ್ತು ಸ್ಪೆಷಲು? ಫಾದರ್ಸ್ ಡೇ ಏನೇನು ಸ್ಪೆಷಲ್ ಮಾಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆ ಏನೇನು ಮಾಡ್ತೀರಾ ಅಂತೇಳೂ ನನಗೆ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ಲ ತೆಗೆದಿಟ್ಕೊಂಡೆ. ಒಂಚೂರು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕೋತೀನಿ. ಆಮೇಲೆ ಒಂದು ಈರುಳ್ಳಿ, ಒಂದು ಚಿಕ್ಕ ಟೊಮೊಟೊ ಇದ್ದರೆ ಸಾಕು. ಆಮೇಲೆ ಖಾರಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಒಂದು ಸ್ವಲ್ಪ ಅರ್ಧ ಗಡ್ಡೆ ತೊಗೋತೀನಿ. ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಕಾಯಿ ಹಾಕ್ಕೋತೀನಿ. ಇದಕ್ಕೆ ಏನಪ್ಪ ಅದು ಫಿಶ್ ಫ್ರೈಗೆ ಫಿಶ್ ತವಾ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಹುಣಸೆ ನೆನೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಹಾಕಿದ್ರೆ ಮುಗೀತು. ಇದು ಸ್ವಲ್ಪ ನೀರಲ್ಲಿ ಹಾಕ್ತೀನಿ. ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೋತೀನಿ. ಅದು ನನ್ನ ಹಸ್ಬೆಂಡ್ ತರ್ತವ್ರೆ. ಅದಾದಮೇಲೆ ಮಾಡ್ಕೋತೀನಿ. ಆಲ್ಮೋಸ್ಟ್ ಎಗ್ಗು ಎಲ್ಲ ಬಾಯ್ಲ್ ಆಯಿತು. ಇವಾಗ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟು ಸಿಂಪಲಾಗಿ ರೈಸ್ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದಿಲ್ಲ ಅಂಥೇಳಿ ನೋಡೋಣ. ರೆಸಿಪೀಸ್ ಶೇರ್ ಮಾಡೋಕ್ಕಾದ್ರೆ ಮಾಡ್ತೀನಿ. ತವಾ ಫ್ರೈ ಮಾಡ್ತೀನಲ್ವ, ಅದು ರೆಸಿಪಿ ಶೇರ್ ಮಾಡ್ತೀನಿ. ಇದೇನು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಲ್ಲ, ಅದರದ್ದೇನು ರೆಸಿಪೀಸ್ ಏನು ಶೇರ್ ಮಾಡೋದಿಲ್ಲ, ಸರಿನಾ? ಇವಾಗ ಇದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಒಂದು ಕಡೆ ಎಗ್ ಬಿರಿಯಾನಿಗೆ ರೆಡಿ ಮಾಡಿಟ್ಟೆ. ಆಮೇಲೆ ಇವಾಗ ಇದು ಪಾಪ್ಲೆಟ್ ಫಿಶ್ಶು ಅದು ತೊಗೊಂಬಂದು ಇದೇ ತೊಗೊಂಬರೋದು ನಾವು ಜಾಸ್ತಿ. ಯಾಕಂದರೆ ಇದಕ್ಕೆ ಮುಳ್ಳು ಇರೋದಿಲ್ಲಲ್ವ, ನನ್ನ ಮಗಳು ತಿಂತಾಳೆ ಅಂಥೇಳಿ ಇದನ್ನೇ ತರೋದು. ಇವಾಗ ನಾನು 1 kg ಅಷ್ಟು ಫಿಶ್ ಇದೆ. ಇದು ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ನಾನಿವಾಗ ಒಂದು ಡಿವೈಡ್ ಮಾಡ್ಕೊಂಡಿದ್ದೀನಿ. 1/4% ತೊಗೊಂಡು ಇನ್ನು 1/4% ಆ ಕಡೆನೇ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಅಚ್ಕಾರದ ಪುಡಿ ಹಾಕೋತೀನಿ. 2 ಸ್ಪೂನು ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಹಾಕೋತೀನಿ. ಯಾಕಂದರೆ ಅರಿಶಿನ ಏನಕ್ಕಾದರೂ ನಾನ್ ವೆಜ್ಜಕ್ಕಾದರೂ ಯೂಸ್ ಮಾಡಿದಷ್ಟು ಒಳ್ಳೆಯದೇನೆ. ಅದಕ್ಕೇ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಖಾರ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಉಪ್ಪು ಒಂದು ಸ್ವಲ್ಪ ಕಡಿಮೆನೇ ಹಾಕಬೇಕು. ಆಮೇಲೆ ಬೇಕಾದರೆ ಉಪ್ಪು ಹಾಕ್ಕೊಳ್ಳೋಣ. ಖಾರ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಆಮೇಲೆ ಇದಕ್ಕೆ ನಾನು ಗಟ್ಟಿ ಅಂದರೆ ಹುಣಸೆಹಣ್ಣು ಸ್ವಲ್ಪ ತೊಗೊಂಡಾಗ ನೀರು ಸ್ವಲ್ಪನೇ ಹಾಕಬೇಕು, ಜಾಸ್ತಿ ನೀರು ಹಾಕಬಾರ್ದು. ಅದು ಗಟ್ಟಿ ಇರಬೇಕು, ಕಲಸಿದ್ರೆ ನೀರು ಥರ ಇರಬಾರ್ದು. ಅದಕ್ಕೆ ಆ ಥರ ಕಲಸಿ ಎಲ್ಲ ಜಾಸ್ತಿ ಹಿಂಡ್ಬಿಟ್ಟು ಇಟ್ಕೊಂಡಿದ್ದೆ ಹುಣಸೆಹಣ್ಣು. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಒಂದು 1/4 ಭಾಗ ಇಟ್ಕೊಂಡಿದ್ದೀನಿ ಹುಣಸೆಹಣ್ಣು. ಅದು ಏನಕ್ಕೆ ಅಂಥೇಳಿ ಆಮೇಲೆ
ಹೇಳ್ತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರ್ತೀನಿ. ಎರಡು ಕಡೆನೂ ಚೆನ್ನಾಗಿ ಹಚ್ಕೋಬೇಕು. ಆ ಥರ ಇದಿರ್ತದಲ್ವ, ಫುಲ್ಲು ಮಸಾಲೆ ಇರುತ್ತಲ್ವ, ಅದೆಲ್ಲ ಫುಲ್ ಅಪ್ಲೈ ಮಾಡಬೇಕು. ಒಂದು ಕಡೆ ಹಚ್ಬಿಟ್ಟು ಒಂದು ಕಡೆ ಬಿಡಬಾರ್ದು. ಆ ಥರ ಎಲ್ಲ ಮಾಡಿದ್ರೆ ಏನಾಗುತ್ತೆ, ಒಂದು ಕಡೆ ಚೆನ್ನಾಗಿ ಟೇಸ್ಟ್ ಆಗುತ್ತೆ, ಒಂದು ಕಡೆ ಚೆನ್ನಾಗೇ ಇರೋದಿಲ್ಲ, ಸಪ್ಪೆ ಸಪ್ಪೆ ಇರುತ್ತೆ. ಅದಕ್ಕೆ ಆಗಿದ್ದಷ್ಟು ಚೆನ್ನಾಗಿ ಎಲ್ಲ ಕಡೆನೂ ಮಸಾಲೆ ಹಚ್ಕೊಳ್ಳೋಂಗೆ ಹಚ್ಚೀನಿ ಎಲ್ಲ ಚೆನ್ನಾಗಿ. ಅದಕ್ಕೆ ಇವಾಗೆಲ್ಲ ನಾನು ಚೆನ್ನಾಗಿ ಹಚ್ಕೋತಾ ಇದ್ದೀನಿ. ಆದರೆ ಒಂದೇ ಕೈಯಲ್ಲಿ ಮಾಡ್ತಾ ಇದ್ದೀನಲ್ವ, ಒಂದೇ ಕೈಯಲ್ಲಿ ಮಾಡಬೇಕಲ್ವ, ಅದಕ್ಕೇ ಆಗಿದ್ದಷ್ಟು ಚೆನ್ನಾಗಿ ಅಪ್ಲೈ ಮಾಡ್ಕೋತೀನಿ. ನೀವು ಎಷ್ಟು ಚೆನ್ನಾಗಿ ಅಪ್ಲೈ ಮಾಡ್ಕೋತೀರೋ ಅಷ್ಟು ಟೇಸ್ಟೇ ಆಗೋಗುತ್ತೆ. ಆಮೇಲೆ ಇದು ಬೇಗನೆ ಆಗುತ್ತೆ. ತುಂಬ ಹೊತ್ತು ಏನೂ ಮಸಾಲೆ ಹಾಕೋದಿಲ್ಲ, ನಾನು ಇಷ್ಟೇ ಇದಕ್ಕೆ ಹಾಕೋದು. ಆಮೇಲೆ ಅದಾದಮೇಲೆ ಚಿರೋಟಿ ರವೆ ಇರುತ್ತಲ್ಲ, ಸಣ್ಣ ರವೆ, ಅದು ತಗೊಂಡು ಆಮೇಲೆ ಫ್ರೈ ಮಾಡ್ಕೊತೀನಿ. ಇಷ್ಟೇ. ಇದಕ್ಕೆ ನಾನಿವಾಗ ಇನ್ನೊಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರ, ಯಾಕಂದರೆ ಅರ್ಧ ಎತ್ತಿಟ್ಟಿದ್ನಲ್ವ, ಅದು ಅರ್ಧಕ್ಕೆ ಆಗುತ್ತೆ. ನಾವೆಲ್ಲದಕ್ಕೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಅಪ್ಲೈ ಮಾಡೋಕ್ಕಾಗೋದಿಲ್ಲ ಅಲ್ವಾ, ಅದಕ್ಕೇ ನಾನು ಆ ಥರ ಪ್ಲ್ಯಾನ್ ಮಾಡಿಕೊಂಡೆ. ಆಮೇಲೆ ಒಂದು ಸ್ವಲ್ಪ ಹುಣಸೆ ಏನಿತ್ತಲ್ವ, ಅದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಮಿಕ್ಕಿರುವಂತಹ ಫಿಶ್ಗೆ ಒಂದೊಂದೇ ಫಿಶ್ ತೊಗೊಂಡು ಚೆನ್ನಾಗಿ ಅಪ್ಲೈ ಮಾಡಿ ಇಟ್ಕೋತಾ ಇದ್ದೀನಿ. ನೀವು ಹೆಡ್ ಪಾರ್ಟ್ ಇರ್ತದಲ್ವ, ತಲೆ ಭಾಗ, ಅದು ಸ್ವಲ್ಪ ಚೆನ್ನಾಗಿಯೇ ಅಪ್ಲೈ ಮಾಡಬೇಕು. ಸ್ವಲ್ಪ ಖಾರ ಉಪ್ಪು ಎಲ್ಲ ಸ್ವಲ್ಪ ಜಾಸ್ತಿ ಹಚ್ಚಬೇಕು, ಇಲ್ಲಾಂದರೆ ಅದು ಏನೂ ಟೇಸ್ಟೇ ಬರೋದಿಲ್ಲ ನಿಜ ಹೇಳಬೇಕಾದ್ರೆ. ಅದಕ್ಕೆ ಹುಣಸೆಹಣ್ಣು ಸ್ವಲ್ಪ ನೀವು ಜಾಸ್ತಿನೇ ಹಾಕಬೇಕು. ಆಗಿದ್ದಷ್ಟು ಅಂದರೆ ಯಾವ ಥರ ಅಂದರೆ ಫಸ್ಟು ಅದು ತಲೆ ಎಲ್ಲ ಕಟ್ ಮಾಡಿಟ್ಟಿದ್ದು ಅದು ಎರಡು ಮಾಡ್ಕೊಂಡ್ಬಂದಿರ್ತೀವಲ್ಲ, ಅದು ಕೆಳಗಡೆ ಇಟ್ಬಿಟ್ಟು ಮಿಕ್ಕಿರೋದೆಲ್ಲ ಮಾಂಸ ಇರುತ್ತಲ್ವ, ಅದು ಮೇಲಿಟ್ಟರೆ ಒಳ್ಳೆಯದೇ, ಚೆನ್ನಾಗಿರುತ್ತೆ. ನಾನು ಹಂಗೆ ಮಾಡ್ತೀನಿ. ಇವಾಗ ಒಂದು ಪ್ಲೇಟಲ್ಲಿ ಕೆಳಗಡೆ ಎಲ್ಲ ಇಟ್ಬಿಟ್ಟು ಆಮೇಲೆ ಅದು ಮಾಂಸ ಎಲ್ಲ ಮೇಲೆ ಇಡ್ತೀನಿ. ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು, ಅಂದರೆ ಎಲ್ಲ ಫುಲ್ ಅಪ್ಲೈ ಮಾಡಿಕೊಂಡು ಇಟ್ಕೊಂಡೆ. ನೋಡಿ, ಈ ಥರ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದು ನಾನಿವಾಗ ಆಗಿದ್ದಷ್ಟು ಹುಣಸೆನ ಹಾಕಬೇಕು. ಹುಣಸೆಹಣ್ಣು ನೀವು ಎಷ್ಟು ಗಟ್ಟಿ ಹಾಕ್ತಿರೋ, ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟಿ ಆಗುತ್ತೆ. ಬಾಂಗ್ಡ ಮೀನಿಗೆ ಹುಣಸೆಹಣ್ಣು ಒಂದು ಸ್ವಲ್ಪ ಹಾಕಿದ್ರೂ ಪರವಾಗಿಲ್ಲ, ಇದಕ್ಕೆ ಹುಳಿ ಬರೋದಿಲ್ಲ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಹುಣಸೆಹಣ್ಣು ಹಾಕಬೇಕು. ನೀವು ಫಿಶ್ಶಿಗೆ ಯಾವುದೋ ಫಿಶ್ ತೊಗೊಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಒಳ್ಳೆಯದು. ಇವಾಗ ನೋಡಿ, ತಲೆ ಭಾಗ ಎಲ್ಲ ಕೆಳಗಡೆ ಇಟ್ಬಿಟ್ಟು ಮೇಲೆ ಮಾಂಸ ಇಟ್ಟಿದ್ದೀನಿ. ಇದು ಇವಾಗ ಮುಚ್ಚಿ 1 ಅವರು ಇಲ್ಲಾಂದರೆ 2 ಅವರು, 1 ಅವರ್ ನಿಮಗೆ ಅರ್ಜೆಂಟ್ ಇದ್ದರೆ 1 ಅವರ್ ಹಾಕ್ಕೊಳ್ಳಿ, ಇಲ್ಲಾಂದರೆ 2 ಅವರು ಫ್ರೀಜರಲ್ಲಿ ಇಟ್ಬಿಡಿ. ಇವಾಗ ಅದು ಕಲಸಿ ಇಟ್ಬಿಟ್ಟು ಇವಾಗ ಎಗ್ ಬಿರಿಯಾನಿ ರೆಡಿಯಾಗಿತ್ತು. ಊಟ ಮಾಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ, ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಊಟ ಎಲ್ಲ ರೆಡಿ ಮಾಡಿ ಊಟ ಮಾಡಿಬಿಟ್ಟು ಬಂದೆ. ಇವಾಗ ಊಟ ಮಾಡಿಬಿಟ್ಟು ಬಂದುಬಿಟ್ಟು ಇವಾಗ ಟೈಮ್ ಬಂದುಬಿಟ್ಟು 4 o'clock ಆಗಿತ್ತು. ನಾನು 1 o'clockಗೆ ಇದು ಎಲ್ಲ ಅಪ್ಲೈ ಮಾಡಿ ಫ್ರೀಜರಲ್ಲಿ ಇಟ್ಟಿದ್ದೆ. ಇವಾಗ ಒಂದು 3 ಅವರ್ ಚೆನ್ನಾಗಿ ಹಾಗೆ ನೆನೆ ಹಾಕಿ ಇಟ್ಟಿದ್ದೆ. ಇವಾಗ ಇದಕ್ಕೆ ಚಿರೋಟಿ ರವೆ ಡಿಪ್ ಮಾಡಿ ಜಸ್ಟು ತವಾ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾವುದು ಫಿಶ್ ಆಗಲಿ ನೀವು ಆಯಿಲ್ ಫ್ರೈ ಮಾಡ್ಕೋಬಾರ್ದು, ಡೀಪ್ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡಬಾರ್ದು, ಅದು ಚೆನ್ನಾಗಿರೋದಿಲ್ಲ. ಯಾಕಂದರೆ ಮೀನು ತುಂಬ ಎಣ್ಣೆ ಬಿಡುತ್ತಲ್ವ, ಆಮೇಲೆ ಇದು ಎಲ್ಲ ಎಣ್ಣೆ ಆದರೆ ತಿನ್ನೋಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರೋದಿಲ್ಲ. ಅದಕ್ಕೆ ನೀವು 1-2 ಸ್ಪೂನು ಎಣ್ಣೆ ಹಾಕ್ಕೊಂಡು ಮಾಡಿದ್ರೆ ಸಾಕು, ರೆಡಿ. ಇವಾಗ ಎಲ್ಲ ತಿಂದ್ಬಿಟ್ಟು ಡಿಮಾರ್ಟಿಗೆ ಹೋಗಿ ಹಾಗೇನೆ ಒಂದು ಸ್ವಲ್ಪ ಚಾಟ್ಸ್ ಎಲ್ಲ ತಿನ್ನೋಣ ಅಂದ್ಕೊಂಡು ಚಾಟ್ಸ್ಗೆ ತಿನ್ನೋಕ್ಕಂತೇಳಿ ಬಂದಿದ್ವಿ. ನಾನು, ನನ್ನ ಮಗಳು ಹಾಗೆ ನಮ್ಮ ಫ್ರೆಂಡ್ ಬಂದಿದ್ದರು, ಅವರು ಎಲ್ಲ ಸೇರಿ ಹೋಗಿದ್ವಿ. ನನ್ನ ಮಗಳು ಇಬ್ಬರೂ ನೂಡಲ್ಸ್ ತೊಗೊಂಡಿದ್ವಿ. ನನ್ನ ಹಸ್ಬೆಂಡು ಟಿಕ್ಕಿ ಪುರಿಯನ್ನು ತೊಗೊಂಡಿದ್ರು. ಅದು ನಾವೆಲ್ಲ ತಿಂದಿದ್ವಿ. ಅವಳು ಲಾಸ್ಟಿಕ್ಕಿತ್ತು ಅಂಥೇಳಿ ಒಂದು ನೆನಪು ಬಂತು ಅಂಥೇಳಿ ಕ್ಲಿಪ್ಪಿಂಗ್ಸು ತೊಗೊಂಡೆ. ಹಾಗೇ ಡಿಮಾರ್ಟ್ಗೂ ಹೋಗ್ಬಿಟ್ಟು ಬಂದು ಇವಾಗ ಸ್ನ್ಯಾಕ್ಸ್ ತಿಂತಾಯಿದ್ದೀವಿ. ನೀವು ಅನ್ಬೋದು, ಏನಪ್ಪ ಮನೇಲಿ ನಾನ್ ವೆಜ್ ಮಾಡಿಬಿಟ್ಟು ಬಂದು ಇಲ್ಲಿ ಸ್ನ್ಯಾಕ್ಸ್ ತಿಂತಾರೆ ಅಂಥೇಳಿ ಅನ್ಕೋಬೋದು. ನಾನೇನೋ ನಾನ್ ವೆಜ್ ಏನೂ ಮಾಡಲಿಲ್ಲ, ಜಸ್ಟು ಫಿಶ್ ಫ್ರೈ ಮಾಡಿದ್ವಲ್ವ, ಅದಕ್ಕೇ ಇವಾಗ ತಿಂದು ನಾನು ಕೂತ್ಕೊಂಡಿದ್ದೆ. ಇವಾಗ ಆಲ್ಮೋಸ್ಟು ಎಲ್ಲ ತಿಂಡಿ ಆಯಿತು. ತಿಂದಾದಮೇಲೆ ಇವಾಗ ಮನೆಗೆ ಹೋಗಬೇಕು. ಇವತ್ತೇನೂ ಇಲ್ಲ, ಜಸ್ಟ್ ರಸಮ್ ಸಾಂಬಾರು, ಅನ್ನ ಮಾಡಿಕೊಂಡು ಹಪ್ಪಳ ಮಾಡಿಕೊಂಡು ಫಿಶ್ ಇತ್ತು ಸ್ವಲ್ಪ, ಅದು ಫ್ರೈ ಮಾಡಿಬಿಟ್ಟು ಊಟ ಮಾಡಿದ್ರೆ
ಆಯಿತು, ಇವತ್ತಿನ ದಿನ ಇಷ್ಟೇ. ಕೇಕ್ ತಂದು ಕಟ್ ಮಾಡಬೇಕು ಅಂತ ಇದೆ. ಸ್ವಲ್ಪ ಕೋಲ್ಡು ಜಾಸ್ತಿ ಆಗಿತ್ತು, ನನ್ನ ಮಗಳಿಗೂ ಕೋಲ್ಡ್ ಆಗಿತ್ತು. ನಾವು ಐಸ್ ಕೇಕ್ ಒಂದೇ ತಿನ್ನೋದು, ಇನ್ನೇನು ಬೇರೆದು ಯಾವುದೂ ಐಸ್ ಕ್ರೀಮ್ ಕೇಕ್ ತಿನ್ನೋದಿಲ್ಲ. ಅದಕ್ಕೇ ಬೇಡ, ಕೋಲ್ಡ್ ಆಗಿತ್ತು ಅಂಥೇಳಿ ನನ್ನ ಹಸ್ಬೆಂಡೇ ಬೇಡ ಅಂದರು. ಹುಷಾರಿದ್ದಕ್ಕೆಲ್ಲ ಫೀವರ್ ಬೇರೆ ಬಂದಿತ್ತು, ಅದಕ್ಕೆ ಬೇಡ ಅಂತ ಹೇಳಿದ್ಮೇಲೆ ಚಾಟ್ಸ್ ತಿನ್ನಕ್ಕಂಥೇಳಿ ಬಂದು ಅಲ್ಲಿಗೆ ಪಾರ್ಟಿ ಮುಗೀತು. ಇವತ್ತಿನ ದಿನ ಆಯಿತು, ಫಾದರ್ಸ್ ಡೇ ಹಿಂಗೆ ಸಿಂಪಲಾಗಿ ಆಯಿತು. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಅಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇನ್ನೇನು ಇಲ್ಲ, ಮನೆಗೆ ಹೋದರೆ ಆಯಿತು. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ, ಒಂದು ಲೈಕನ್ನು ಕೊಡಿ. ನಿಮ್ಮ ಮನೇಲಿ ಯಾವ ಥರ ಫಾದರ್ಸ್ ಡೇ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ, ಓಕೆನಾ? ಇವತ್ತಿನ ವ್ಲಾಗ್ ಇಷ್ಟೇ. ನಾಳಿನ ವ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒನ್ಸ್ ಮೋರ್ ಹ್ಯಾಪಿ ಫಾದರ್ಸ್ ಡೇ. ಬಾಯ್. ಗುಡ್ ನೈಟ್. ಟೇಕ್ ಕೇರ್. ಬಾಯ್.